ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಏನೋ ಹರಿಪ್ರಸಾದ್ ತರಾತುರಿನಲ್ಲಿ ಇವತ್ತು ಈ ಪ್ರೆಸ್ ಮೀಟ್ ಕರೆದಂಥ ಸಂದರ್ಭದಲ್ಲಿ ನಮಗೂ ಕೂಡ ಕುತೂಹಲ ಇತ್ತು, ಏನು ಹೇಳ್ತಾರೆ ಇವರು ಅಂತ. ಆದರೆ ಅವ್ರು ಹೇಳಿದ್ದೇ ಬೇರೆ. ನಾನು ಸ್ಟಾರ್ ಕ್ಯಾಂಪೇನರ್, ಆ ಪಟ್ಟಿನಲ್ಲಿ ನನ್ನ ಹೆಸರಿದೆ. ಅದು ನೋಡಿ ಎಂಥ ಸ್ಥಿತಿ. ಅವ್ರನ್ನ ಅಪ್ಪಿ ತಪ್ಪಿ ಬಳಸ್ಕೊಳ್ತಾ ಇಲ್ಲ, ನನ್ನನ್ನು ಉಪಯೋಗಿಸ್ಕೊತಾ ಇಲ್ಲ. ಇದು ಬೆಳಗಾವಿನಲ್ಲಿ DK ಹರಿಪ್ರಸಾದ್ ಮಾಡಿರುವಂಥ ಆರೋಪ. ಭಿನ್ನಾಭಿಪ್ರಾಯ ಇದ್ರೂ ಕೂಡ ಪೆನ್ ಡ್ರೈವ್ನಲ್ಲಿಟ್ಟು ನಾನು ಹೇಳ್ತಾ ಇದ್ದೀನಿ. ಪೆನ್ ಡ್ರೈವ್ನಲ್ಲಿಟ್ಟು ನಾನು ಆಮೇಲೆ ಹೇಳ್ತೀನಿ. ಹರಿಪ್ರಸಾದರನ್ನ ಉಪಯೋಗಿಸ್ಕೊಂಡು ಆಮೇಲೆ ಬಿಟ್ಟು ಬಿಡ್ತಾರೆ ಅನ್ನುವಂಥ ಆರೋಪ. ನಾನು ಕಾಂಗ್ರೆಸ್ನ ಸೇವಾದಳದಿಂದ ಬೆಳೆದು ಬಂದಂಥವನು, ಉಪಯೋಗಿಸ್ಕೊಳ್ಳಿ ಅನ್ನೋದೇ ನನ್ನ ಒಂದು ಮನೋಭಾವನೆ. ನಮ್ಮನ್ನು ಯೂಸ್ ಮಾಡ್ಕೊಳ್ಳಿ ಅಂತಲೇ ನಾನು ಕಾಂಗ್ರೆಸ್ಸಿಗೆ ಬಂದಿದ್ದು. ಬೇರೆ ಯಾರಿಗೂ ನಾನು ಯೂಸ್ ಆಗಲಿಕ್ಕೆ ಬಿಟ್ಟೇ ಇಲ್ಲ. ನಾನು ಬೆಳೆಸ್ತಂಥವ್ರು ಎಲ್ಲೆಲ್ಲಿ ಹೋದ್ರು, ಎಂತೆಂಥವ್ರು ನಾನು ಬೆಳೆಸಿದ್ದೀನಿ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಬೆಳೆಸಿದಂಥವ್ರು ಬರೀ ಏನು ಅಂದ್ರೆ ಸಚಿವರಲ್ಲ, ಎಲ್ಲೆಲ್ಲೋ ಹೋದರು, ಎತ್ತೆತ್ತರಕ್ಕೆ ಹೋದರು. ಆದರೆ ನಮ್ಮನ್ನು ಮಾತ್ರ ಸ್ಟಾರ್ ಕ್ಯಾಂಪೇನರ್ ಆದರೂ ಕೂಡ ನಮ್ಮನ್ನು ಅಪ್ಪಿ ತಪ್ಪಿ ಬಳಸ್ಕೊತಿಲ್ಲ ಅಂತ ಆರೋಪಿಸಿದ್ದಾರೆ ಹರಿಪ್ರಸಾದ್. ರಾಜ್ಯದ ರಾಜಕೀಯದ ಬಗ್ಗೆ ಈ ಚುನಾವಣೆ ಅಲ್ಲ. ರಾಜ್ಯದ ರಾಜಕೀಯದ ಬಗ್ಗೆ ಅದನ್ನೆಲ್ಲ ನೀವು ಒಂದು ಸ್ಟೋರಲ್ಲಿ ಇಟ್ಕೊಂಡಿರಿ, ಪೆನ್ ಡ್ರೈವಲ್ಲಿ ಹಾಕಿ ಇಟ್ಕೊಂಡಿರಿ. ಚುನಾವಣೆ ಆದಮೇಲೆ ಬರ್ತೀನಿ, ಅದಕ್ಕೆಲ್ಲ ಉತ್ತರ ಕೊಡ್ತೀನಿ. ನಾನು ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ. ನನ್ನ ಯಾರು ಉಪಯೋಗಿಸ್ಕೊಳ್ಳೋಕೆ ಆಗೋದಿಲ್ಲ. ನನ್ನ ಉಪಯೋಗ ಕಾಂಗ್ರೆಸ್ ಪಕ್ಷಕ್ಕಿರುತ್ತೆ. ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೇನೆ. ಆದ್ದರಿಂದ ವೈಯಕ್ತಿಕ ರಾಜಕಾರಣ ಬೇರೆ, ಇದು ಕಾಂಗ್ರೆಸ್ ಪಕ್ಷದ ಮತ್ತು ದೇಶದ ರಾಜಕಾರಣ. ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಪೆನ್ ಡ್ರೈವಲ್ಲಿ ಇಟ್ಬಿಟ್ಟು ಅದು ಆಮೇಲೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳದಿಂದ ಬೆಳೆದು ಬಂದಿರೋನು. ಇದು ಸೇವಾದಳದಲ್ಲಿ ಟ್ರೈನಿಂಗ್ ಆಗಿರೋ ಅಧ್ಯಕ್ಷ, ಅದಕ್ಕೂ ಅವರು ಸಹ ಸುಮ್ಮನಿರ್ತಾರೆ. ಆದರೆ ಇವರು ಸೇವಾದಳದಲ್ಲಿ ಇದ್ದವ್ರೆ. ಆದ್ದರಿಂದ ಯೂಸ್ ಮಾಡಿ ಬಿಡೋದು ಅದು ಬೇರೆ ಪ್ರಶ್ನೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದೇ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಯೂಸ್ ಮಾಡಲಿ ಅಂತ ಹೇಳಿ. ಬೇರೆ ಯಾರು ತಪ್ಪು ತಿಳ್ಕೊಂಡಿದ್ರೆ ಅದು ತಪ್ಪಷ್ಟೇ. ಕಾಂಗ್ರೆಸ್ ಬೇರೆ ಯಾರಿಗೂ ನಾವು ಯೂಸ್ ಆಗೋಕ್ಕೆ ಬಿಟ್ಟೇ ಇಲ್ಲ. ನಾನು ಯಾವತ್ತಿಂದ ದೆಹಲಿ ರಾಜಕಾರಣ ಮಾಡಿದ್ದೀನಿ, ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ಧ್ವಜ, ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೇಂದ್ರದಲ್ಲಿದ್ದವ್ರು ಕೆಲಸ ಮಾಡಿದ್ದೀನಿ ವಿನಃ ಅಲ್ಲಲ್ಲ. ಏನು ಈಗ ಯಾರಾದರೂ ಒಬ್ಬರು ಆಡಳಿತ ಮಿನಿಸ್ಟರ್ ಅಲ್ಲ, ಇನ್ನೂ ಏನೇನೋ ಆಗಿದ್ದಾರೆ. ಅದನ್ನು ಅದಕ್ಕೆ ಹೇಳಿದ್ನಲ್ಲ, ಪೆನ್ ಡ್ರೈವಲ್ಲಿ ಇಟ್ಟಿರಿ, ಚುನಾವಣೆ ಆದಮೇಲೆ ಬರ್ತೀನಿ, ಇಲ್ಲೇ ಬಂದು ಮಾಡ್ತೀನಿ. ನೋಡಿ, ರಾಜಕಾರಣದಲ್ಲಿದ್ದಾಗ ಅವೆಲ್ಲ ಬರ್ತಾ ಇರುತ್ತೆ. ಈಗ ರಾಜಕಾರಣದಲ್ಲಿ ಹಲವಾರು ಮುಖವಾಡಗಳನ್ನು ನಾವು ನೋಡಬೇಕಾಗುತ್ತೆ. ಆದ್ದರಿಂದ ನಮ್ಮ ನಿಷ್ಠೆ, ಅದಕ್ಕೆ ನಾನು ಹೇಳಿದ್ನಲ್ಲ, ಯಾರಾದರೂ ವೈಯಕ್ತಿಕವಾಗಿ ಏನಾದರೂ ಮಾಡಿದ್ರೆ ಅದಕ್ಕೆ ನಾನೇ ಉತ್ತರ ಕೊಡೋಕ್ಕಾಗೋದಿಲ್ಲ. ಬಟ್ ಅಲ್ಲಲ್ಲ, ನಮ್ಮ ವೈಯಕ್ತಿಕವಾದ ನಿಷ್ಠೆ ಕಾಂಗ್ರೆಸ್ ಪಕ್ಷ, ವೈಯಕ್ತಿಕವಾದ ನಿಷ್ಠೆ ತ್ರಿವರ್ಣ ಧ್ವಜ, ವೈಯಕ್ತಿಕವಾದ ನಿಷ್ಠೆ ಸಂವಿಧಾನ. ಕುರ್ಚಿಗೆ ನಮ್ದು ಯಾವುದೂ ನಿಷ್ಠೆ ಇಲ್ಲ. ಅಖಿಲ ಭಾರತ ಮಟ್ಟದ ಅಧ್ಯಕ್ಷರು ಯಾರೇ ಇದ್ರೂ ಸಹ ಆ ಕುರ್ಚಿಗೆ ನಮ್ಮ ನಿಷ್ಠೆ. ಬಾಕಿದೆಲ್ಲ ನಡೀತಾ ಇರುತ್ತೆ, ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ಹರಿಪ್ರಸಾದ್ ಅವರ ಮಾತು. ಹರಿಪ್ರಸಾದ್ ನೇರವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ.